ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಪಿಂಕಿ, ಸುಬ್ಬು, ಮೇಡಮ್ ಎಲ್ಲಿದ್ದಾರೆ? ಅಕ್ಕ ರೂಮಲ್ಲಿದ್ದಾಳೆ. ರೂಮಲ್ಲಿದ್ದಾರಾ? ಹಾಗಿದ್ರೆ ನಾನು ಮೇಡಮ್ ಹತ್ರ ಈಗಲೇ ಮಾತಾಡಬೇಕು. ಆದರೆ ಆ ವಿಜಯಾಂಬಿಕಾ ಅವ್ರೇನಾದರೂ ಅಡ್ಡ ಬಂದರೆ ನೀನು ಹೋಗಿ ಅವಳನ್ನು ಮಾತಾಡಿಸು. ಅವಳೇನಾದರೂ ನಿನ್ನನ್ನು ಮಾತಾಡಿಸ್ಲಿಲ್ಲ ಅಂದರೆ ಇನ್ಯಾವತ್ತೂ ನೀನು ಅವಳನ್ನು ಮಾತಾಡಿಸೋ ಪ್ರಯತ್ನನೂ ಪಡಬಾರ್ದು, ಈ ಕಡೆನೂ ಬರಬಾರ್ದು. ವಿಜಯ ಮೇಡಮ್ ಎಲ್ಲಿದ್ದಾರೆ ಪಿಂಕಿ? ಅವ್ರು ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ, ಮನೇಲಂತೂ ಕಾಣಿಸ್ಲಿಲ್ಲ. ಯಾಕೆ ಸುಬ್ಬು? ಏನಿಲ್ಲ, ಮೇಡಮ್ ಮೂಡ್ ಹೇಗಿದೆ? ಅಕ್ಕ ಆರಾಮಾಗಿದ್ದಾಳೆ. ಯಾಕೆ? ಏನಿಲ್ಲ ಏನಿಲ್ಲ, ಈ ಥರ ಎಲ್ಲ ಗೇಮ್ಸ್ ಆಡ್ಬೋದು. ನೀನು ಹೋಗು 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 ಹೋಗು, ಓದ್ಕೋ ಓದ್ಕೋ. ನಾನಿಲ್ಲಿ ಒತ್ತಾಡ್ತಾ ಇದ್ದೀನಿ, ಮೇಡಮ್ ಆರಾಮಾಗಿದ್ದಾರ? ಅಲ್ಲ, ನಿಜವಾಗ್ಲೂ ಆರಾಮಾಗಿದ್ದಾರ ಅಥವಾ ನನ್ನ ಮೇಲೆ ಕೋಪ ಮಾಡ್ಕೊಂಡು ಈ ಥರ ನಡ್ಕೋತಾ ಇದ್ದಾರಾ? ಅಲ್ಲ ಮೇಡಮ್, ಬೇಜಾರೇ ಆಗಿಲ್ವಾ? ಇಲ್ಲಿ ಇವತ್ತು ಹೋಗಿ ಮೇಡಮ್ಗಿರೋ ವಿಷಯ ಎಲ್ಲ ಹೇಳ್ಬಿಡ್ಬೇಕು, ಮನಸ್ಸು ಪಿಚ್ಚಿ ಮಾತಾಡ್ಬಿಡ್ಬೇಕು. ಮೇಡಮ್ಗೆ ಮಾತ್ರ ಅಲ್ಲ, ಯಜಮಾನ್ರಿಗೂ ಹೇಳ್ಬಿಡ್ಬೇಕು. ಯಜಮಾನ್ರಿಗೆ ಮಾತ್ರ ಅಲ್ಲ, ಎಲ್ರಿಗೂ ಹೇಳ್ಬಿಡ್ಬೇಕು. ಇಡೀ ಪ್ರಪಂಚಕ್ಕೆ ಹೇಳ್ಬಿಡ್ಬೇಕು. ಇನ್ನಾದರೂ ನನ್ನ ದಡ್ಡತನ ಬಿಟ್ಟು ನನ್ನ ಪ್ರೀತಿನ ಪಡ್ಕೊಂಡ್ಬಿಡ್ಬೇಕು. ಶುಭ, ಯಜಮಾನ್ರೆ ಬಾ. ನಮಸ್ತೆ ಯಜಮಾನ್ರೆ. ನಮಸ್ತೆ ಸರ್. ಹೇಗಿದ್ಯಪ್ಪ? ಏನೋ ಮುಖದಲ್ಲಿ ಹೊಸ ಥರ ಕಳೆ, ಏನು ವಿಷಯ? ಕಳೆನಾ? ಹಾಗೇನಿಲ್ಲ ಯಜಮಾನ್ರೆ. ನಮ್ಮ ಮನೆಗೆ ಕಳೆ ಆಗಿದ್ದವರು ಶ್ರಾವಣಿ ಮೇಡಮು. ಅವ್ರನ್ನ ಮನೆಯಿಂದ ಆಚೆ ಕಳಿಸಿದ್ಮೇಲೆ ನಮ್ಮ ಮನೆ, ನನ್ನ ಮನಸ್ಸು ಎಲ್ಲ ಕತ್ಲಾಗೋಗಿದೆ. ಇನ್ನು ಕಳೆ ಎಲ್ಲಿಂದ ಬರ್ಬೇಕು ಯಜಮಾನ್ರೆ? ಏಯ್ ಸುಬ್ಬು, ಏನೋ ಯೋಚಿಸ್ತಾ ಇದೀಯಾ? ಅಣ್ಣ ನೀನು ಹೇಳಿದಾಗ ಇವನೇನೋ ಹೊಸ್ತರ ಕಾಣಿಸ್ತಾ ಇದ್ದಾನೆ. ಹೌದು ಸರ್, ಏನೋ ಒಂಥರ ಹೊಸ ಥರ ವಿಚಿತ್ರ, ಒಂಥರ ಫೀಲ್ ಆಗ್ತಾ ಇದೆ. ನೋಡಿದ್ಯಾ ಅಣ್ಣ, ಏನು ಮಾತಾಡಿದ್ರು ಮಾತಾಡಲ್ಲ, ಏನೋ ಯೋಚನೆ ಮಾಡ್ತಾ ಇರ್ತಾನೆ. ಖಂಡಿತ ಇವನ್ನೆಲ್ಲ ಕಳೆದೋಗಿದ್ದಾನೆ. ಹೌದೇನಪ್ಪ? ಕಳೆದೋಗೋ ಯೋಚನೆ ನಿನ್ನ ಮನಸ್ಸಲ್ಲಿದೆಯಾ? ಇಲ್ಲ ಯಜಮಾನ್ರೆ, ಆ ಥರ ಏನಿಲ್ಲ. ನೀವೇ ಹೇಳಿದ್ರಲ್ಲ, ಮುಖದಲ್ಲಿ ಒಂಥರ ಕಳೆ ಕಾಣಿಸ್ತಾ ಇದೆ ಅಂತ. ಆ ಯೋಚನೆ ಏನಿರುತ್ತೆ ಹೇಳಿ. ಅಮ್ಮ, ಹೌದು ಬಿಡು ಸುಬ್ಬು, ನಿನ್ನ ಮುಖದಲ್ಲಿ ಕಳೆ ಎದ್ದು ಕಾಣ್ತಾ ಇದೆ. ನಿನಗೆ ಯಾವ ಯೋಚನೆನೂ ಇಲ್ಲ ಅಂತ ಹೇಳ್ತಿದೀಯಲ್ಲ, ಅದು ನೀನ್ ವೀರು ಹತ್ರ ಎಲ್ಲ ಸತ್ಯನೂ ಹೇಳ್ಬಿಟ್ಟಿಯಲ್ಲ. ಆ ಸತ್ಯ ಹೇಳಿದ ಕಳೆ ನಿನ್ನ ಮುಖದಲ್ಲಿ ಎದ್ದು ಕಾಣ್ತಿದೆ.